ಪ್ರಿಯ ವೀಕ್ಷಕರೇ, ಲೀಗಲ್ ಸ್ಟಡಿ ಕಾನೂನು ಅಭ್ಯಾಸ ಈ ನಿಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಸಂಜೀವ್ ಖನ್ನಾ ಅವರ ಜೀವನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೂ ಮುನ್ನ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ ವೀಕ್ಷಕರೇ, ಸಂಜೀವ್ ಖನ್ನಾ ಇವರು ಮೇ 14, 1960 ನವದೆಹಲಿಯಲ್ಲಿ ಜನಿಸ್ತಾರೆ. ಇವರ ತಂದೆ ನ್ಯಾಯಮೂರ್ತಿ ದೇವರಾಜ್ ಖನ್ನಾ ಹಾಗೂ ಇವರ ತಾಯಿ ಸರೋಜ್ ಖನ್ನಾ. ಇವರ ತಂದೆ ದೇವರಾಜ್ ಖನ್ನಾರವರು 1985 ದೆಹಲಿ ಹೈಕೋರ್ಟ್ನಿಂದ ನ್ಯಾಯಾಧೀಶರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಹಾಗೆಯೇ ಇವರ ತಾಯಿ ಲೆಹ್ಡಿ ಶ್ರೀರಾಮ್ ಕಾಲೇಜಿನಲ್ಲಿ ಹಿಂದಿ ಉಪನ್ಯಾಸಕರಾಗಿ ಕಾರ್ಯವನ್ನು ಮಾಡಿದ್ದಾರೆ. ಸಂಜೀವ್ ಖನ್ನಾರವರಿಗೆ ಇಬ್ಬರು ಮಕ್ಕಳು ಇದ್ದಾರೆ. ಹಾಗೆಯೇ ಇವರ ಚಿಕ್ಕಪ್ಪ ಹನ್ಸ್ರಾಜ್ ಖನ್ನಾ ಅವರು ಭಾರತದ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು. ಮುಂದಿನದಾಗಿ ಹೇಳಬೇಕಂದ್ರೆ ಖನ್ನಾರವರ ವೃತ್ತಿ ಜೀವನ ಹೇಗೆ ಬಂತು ಅಂದರೆ 1983 ದೆಹಲಿಯ ಬಾರ್ ಕೌನ್ಸಿಲ್ನಲ್ಲಿ ಮೊದಲಿಗೆ ವಕೀಲರಾಗಿ ದಾಖಲೆಯನ್ನು ಮಾಡ್ಕೋತಾರೆ. ಮುಂದೆ 2005 ಜೂನ್ 24 ದೆಹಲಿ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಾಧೀಶರಾಗಿ ಉನ್ನತೀಕರಣವನ್ನು ಗೊಳಿಸಲ್ಪಡ್ತಾರೆ. ಹಾಗೆಯೇ 20 ಫೆಬ್ರವರಿ 2006 ಇವರನ್ನು ಕಾಯಂಗೊಳಿಸಲಾಗುತ್ತೆ. ಮುಂದೆ ಜನವರಿ 18, 2019 ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಇವರನ್ನು ಉನ್ನತೀಕರಣವನ್ನು ಗೊಳಿಸಲ್ಪಡ್ತಾರೆ. ಖನ್ನಾರವರ ಉನ್ನತೀಕರಣವು ನ್ಯಾಯಾಂಗ ವಲಯದಲ್ಲಿ ವಿವಾದವನ್ನು ಹುಟ್ಟುಹಾಕುತ್ತೆ. ಆದಾಗ್ಯೂ ಅವರ ನೇಮಕವನ್ನು ಭಾರತದ ಸರ್ಕಾರವು ಅನುಮೋದನೆಯನ್ನು ಗೊಳಿಸುತ್ತೆ. ಸದ್ಯಕ್ಕೆ ಖನ್ನಾರವರು ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿಯಾದಂತಹ ಧನಂಜಯ್ ವಾಯ್ ಚಂದ್ರಚೂಡ್ ಅವರ ನಿವೃತ್ತಿಯ ನಂತರ ಭಾರತದ ಮುಂದಿನ ಮತ್ತು 51ನೇ ಮುಖ್ಯ ನ್ಯಾಯಮೂರ್ತಿಯಾಗಲು ಸಾಲಿನಲ್ಲಿ ನಿಂತಿದ್ದಾರೆ ಮತ್ತು ನವೆಂಬರ್ 11, 2024 ಸೋಮವಾರದಂದು ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣವಚನವನ್ನು ಸ್ವೀಕರಣೆಯನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಶ್ರೀ ಸಂಜೀವ್ ಖನ್ನಾರವರ ಸಂಕ್ಷಿಪ್ತ ವಿವರವನ್ನು ತಿಳಿಸುತ್ತಾ, ಇದೇ ರೀತಿಯ ವಿಡಿಯೋಗಳಿಗಾಗಿ ಈ ನಿಮ್ಮ ಲೀಗಲ್ ಸ್ಟಡಿ ಕಾನೂನು ಅಭ್ಯಾಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.